ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಶ್ಲೋಕ 21. ಕೃತಾಂತಸ್ಯ ದೂತೇಷು ಚಂಡೇಷು ಕೋಪಾತ್ ದಹಚ್ಛಿಂದಿ ಭಿಂದೀತಿ ಮಾಂ ತರ್ಜಯತ್ಸು ಮಯೂರಂ ಸಮಾರುಹ್ಯ ಮಾಭೈರಿತಿ ತ್ವಂ ಪುರಃಶಕ್ತಿಪಾಣಿರ್ಮಮಾಯಾಹಿ ಶೀಘ್ರಂ. ಭಗವತ್ಪಾದರು ಸುಬ್ರಹ್ಮಣ್ಯನಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಪ್ರಾರ್ಥನೆ ಮಾಡೋದು ಹೇಗಿರಬೇಕು ನೋಡಿ. ಅದು ಕೊಡು ಇದು ಕೊಡು ಅಂತ ಕೇಳೋದಲ್ಲಿ ಪ್ರಾರ್ಥನೆಯ ವೈಶಿಷ್ಟ್ಯ ಇಲ್ಲ. ಅದು ಸಾಧಾರಣವಾಗಿ ಮನುಷ್ಯನ ಮನಸ್ಸು ಕೇಳೋದಲ್ಲಿ ಆಸೆ ಇರುತ್ತೆ. ಉತ್ತಮ ವ್ಯಕ್ತಿಗಳನ್ನು ಧನವಂತರಲ್ಲಿ ಜ್ಞಾನವಂತರಲ್ಲಿ ಜ್ಞಾನವನ್ನು ಕೊಡು, ಹಣವನ್ನು ಕೊಡು ಇತ್ಯಾದಿಗಳನ್ನ ಕೇಳ್ತೀವಿ. ಭಗವಂತನ ಹತ್ರ ಹೋಗಿ ಅದೇ ಕೇಳೋದು ಅಂತಂದರೆ ಮಕ್ಕಳನ್ನು ಕೊಡು, ಮದುವೆ ಮಾಡಿಸು, ಅದೆಲ್ಲ ಸರಿ. ಪ್ರಾರ್ಥನೆ ಹೇಗಿರಬೇಕು? ಗೊತ್ತೋ ಗೊತ್ತಿಲ್ಲದೇನೋ ಅಜ್ಞಾನದಿಂದ ಈ ಶರೀರವನ್ನು ಧರಿಸಿದ್ದೀನಿ. ಅಜ್ಞಾನದಲ್ಲಿಯೇ ಈ ಶರೀರ ಹೋಗಬಾರ್ದು. ಆ ಸಮಯದಲ್ಲಿ ನನಗೆ ನೀನು ಬಂದು ಪ್ರಾಣ ಬಿಡುವಂತಹ ಸಮಯದಲ್ಲಿ ಈ ಜೀವನಿಗೆ ಮುಂಚಿತವಾಗಲೇ ಜ್ಞಾನೋಪದೇಶವನ್ನು ಮಾಡಿ ನೀನು ಬಂದು ನನ್ನ ಕಾಪಾಡಿ ಮತ್ತೆ ಜನ್ಮ ಬರದೇ ಇರೋ ಥರ ಮಾಡು. ಆ ಥರ ಇರಬೇಕು ಪ್ರಾರ್ಥನೆ. ಅದು ಶಂಕರರಲ್ಲಿ ತೋರಿಸ್ತಾ ಇದ್ದಾರೆ. ಯಮಧರ್ಮ ಹಾಗೂ ಅವರ ದೂತರು ಬಂದಾಗ ಹೇಗೆಲ್ಲ ಇರುತ್ತೆ ಅಂತ. ಕೃತಾಂತಸ್ಯ, ಅಂತಹ ಅಂದರೆ ಕೊನೆಗಾಲ. ಕೃತಾಂತಹ ಅಂದರೆ ಯಮನಿಗೆ ಇನ್ನೊಂದು ಹೆಸರು. ಕೃತಾಂತಾಯ ನಮಃ. ಕೃತಾಂತರ ಯಮರ ದೂತರು. ದೂತೇಶು ಅವ್ರು ಹೇಗಿರ್ತಾರೆ ನೋಡೋಕ್ಕೆ? ಲಕ್ಷಣವಾಗಿ ಸೌಂದರ್ಯಪೂರ್ವವಾಗಿರ್ತಾರ. ಚಂಡೇಶು ಭಯಂಕರವಾಗಿರ್ತಾರಂತೆ ನೋಡೋಕ್ಕೆ. ಚಂಡ ಅನ್ನೋದಕ್ಕೆ ಅರ್ಥ ಸೂರ್ಯನೂ ಒಂದು ಹೆಸರಿದೆ. ಚಂಡ ಕಿರಣ, ಆ ಸೂರ್ಯನ ಕಿರಣ ಚೈತ್ರ ಮಾಸದಲ್ಲಿ ಆವಾಗೆಲ್ಲ ಶಾಖ ಜಾಸ್ತಿ, ಅದನ್ನು ತಡ್ಕೊಳಕ್ಕಾಗಲ್ಲ, ಮೈಯೆಲ್ಲ ಚುಚ್ಚುತ್ತೆ ಸೂರ್ಯನ ಕಿರಣದಿಂದ. ಆ ರೀತಿಯಾಗಿ ಇವರು ನೋಡಿದ್ರೆ ನಮಗೆಲ್ಲ ಮೈಯೆಲ್ಲ ಚುಚ್ಚಿದಂಗೆ ಆಗತ್ತೆ. ಚಂಡೇಶು. ಮತ್ತು ಕೋಪಗೊಂಡಿದ್ದಾರೆ. ಕೋಪೇಶು, ಕೋಪಾತ್, ಕೋಪೇಶು ಅಲ್ಲ, ಕೋಪಾತ್. ದಹ ಛಿಂದಿ ಭಿಂದಿ ಇತಿ ಮಾಂ ತರ್ಜಯತ್ಸು. ನನ್ನನ್ನು ಇವನನ್ನು ಚುಚ್ಚು, ಇವನನ್ನು ಕೊಲ್ಲು, ಇವನನ್ನು ಹಿಂಸೆ ಮಾಡುವಂಥ ಕೃತಾಂತರ ಯಮರ ದೂತರೆಲ್ಲ ಹೇಳ್ತಿದ್ದಾರಂತೆ. ಪ್ರಾಣ ಹೋಗುವಂತಹ ಸಮಯದಲ್ಲಿ ಅದನ್ನು ಭಾವನೆ ಮಾಡ್ಕೊಳ್ಬೇಕು ನೀವು. ಇಲ್ಲಿ ಬಿದ್ದಿರ್ತೀವಿ, ಜೀವ ಶರೀರವನ್ನು ಬಿಟ್ಟು ಯಮನ ಲೋಕಕ್ಕೆ ಹೋಗಬೇಕು. ನಮ್ಮ ಬ್ಯಾಲೆನ್ಸ್ ಶೀಟೆಲ್ಲ ತಯಾರಾಗಬೇಕು. ಆ ಬ್ಯಾಲೆನ್ಸ್ ಶೀಟ್ ಹೋಗಬೇಕಂದ್ರೆ ದೂತರೆಲ್ಲ ಬಂದು ಕರ್ಕೊಂಡು ಹೋಗ್ತಾರೆ. ಆ ಕರ್ಕೊಂಡು ಹೋದಾಗ ಅವ್ರ ಮುಖ ಹಾವಭಾವ ಹೇಗಿರುತ್ತೆ, ಅವ್ರು ನಮ್ಮನ್ನು ಚುಚ್ಚೋದು, ಇದೆಲ್ಲ ವಿಸ್ತಾರವಾಗಿ ಗರುಡ ಪುರಾಣದಲ್ಲಿ ಮಾತಾಡಿದ್ದಾರೆ. ಇದು ಹೌದಾ ಸ್ವಾಮಿ, ಈ ಥರ ಆಗತ್ತಾ ಅಂದರೆ ಭಗವಂತನ ನಾಮಸ್ಮರಣೆಯನ್ನು ಸದಾ ಮಾಡ್ತಾ ಬಂದಾಗ, ಧರ್ಮ ಅನುಷ್ಠಾನವನ್ನು ಮಾಡಿಕೊಂಡೇ ಬಂದಾಗ, ವಿಶೇಷವಾಗಿ ಧರ್ಮಾನುಷ್ಠಾನದಲ್ಲಿ ದಾನವನ್ನು ಹೆಚ್ಚು ಹೆಚ್ಚು ಮಾಡಿದವನಿಗೆ ಈ ಯಮನ ದೂತರು ಅಷ್ಟು ಹಿಂಸೆ ಮಾಡಲ್ಲ. ಅವರು ಬಂದು ಕರ್ಕೊಂಡು ಹೋಗ್ತಾರೆ, ಆದರೆ ಸ್ವಲ್ಪ ಕಮ್ಮಿ ತೊಂದರೆಯನ್ನು ಮಾಡ್ತಾರೆ. ಯಾರು ದಾನವೇ ಮಾಡಿಲ್ಲ ಯಥೇಚ್ಛವಾಗಿ, ಮತ್ತು ಭಗವಂತನ ನಾಮಸ್ಮರಣೆಯೇ ಮಾಡಿಲ್ಲ, ಸದಾ ಮಾಡಬೇಕು, ಅಂಥವರಿಗೆ ನಾವು ಮಾಡಿರುವಂತಹ ತಪ್ಪನ್ನು ನೋಡಿ ಆ ತಪ್ಪಿಗೆ ಸರಿಯಾಗಿ ಅವರ ಹಾವಭಾವ, ಚಂಡ, ಕೋಪ, ದಹ ಛಿಂದಿ ಭಿಂದಿ. ಛಿಂದಿ ಅಂದರೆ ಇವರು ತುಂಡು ಮಾಡು, ಭಿಂದಿ ಚುಚ್ಚು ಇವನ್ನ. ಮಾಂ ತರ್ಜಯತ್ಸು, ನನ್ನನ್ನು ಆ ಕಡೆ ಈ ಕಡೆ ಆಟಾಡಿಸಿ ಎಷ್ಟು ಸಾಕ್ಬಿಡ್ತಾರೆ. ಆ ಸಮಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನೀನೇನು ಮಾಡಬೇಕು? ಮಯೂರಂ ಸಮಾರುಹ್ಯ ಮಾಭೈರಿತಿ ತ್ವಂ. ಏನು ಪ್ರಾರ್ಥನೆ ನೋಡಿ. ಆ ಸಮಯದಲ್ಲಿ ಮಯೂರ, ನವಿಲಿನ ಏನು ಪೀಕಾಕ್ ಮೇಲೆ ನೀನು ಆರುಹ್ಯ, ಸಮ್ಯಕ್ ಆರುಹ್ಯ, ಚೆನ್ನಾಗಿ ಪೀಕಾಕ್ ಮೇಲೆ ಕೂತ್ಕೊಂಡು ರಾಜನ ಥರ ಮಾಂ, ನನ್ನಲ್ಲಿ ಭಯಿ ಇತಿ, ಭಯ ಪಡಬೇಡ, ನಾನಿದ್ದೀನಿ ಅಂತ ನೀನು ನನಗೆ ವಿಶ್ವಾಸವನ್ನು ಕೊಡಬೇಕು. ಈ ಯಾವಾಗ ಪ್ರಾರ್ಥನೆ? ಶರೀರ ಗಟ್ಟಿಮುಟ್ಟಿ ಇದ್ದಾಗಲೇ ಈ ಪ್ರಾರ್ಥನೆಯನ್ನು ಮಾಡಿ ರೆಡಿ ಮಾಡಿ ಇಟ್ಟಿರಬೇಕು. ಸದಾ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ತಿದ್ರೆ ಅವಾಗ ಏನಾಗುತ್ತೆ? ಈ ಶ್ಲೋಕ ಹಾಸಿಗೆ ಮೇಲಿದ್ದಾಗ, ಜೀವ ಹೋಗುವಂತಹ ಸಮಯದಲ್ಲಿ ಹಾಸಿಗೆ ಮೇಲಿದ್ದಾಗ ಈ ಶ್ಲೋಕ ಜ್ಞಾಪಕ ಬರುತ್ತೆ. ಮಯೂರಂ ಸಮಾರುಹ್ಯ ಮಾಭೈರಿತಿ ತ್ವಂ. ಪುರಃ ನನ್ನ ಮುಂದೆ ಹೇ ಶಕ್ತಿಮಾಣೆ, ನವಿಲಿನ ಮೇಲೆ ಮಾತ್ರ ಕೂತ್ಕೊಂಡು ಬರಬಾರ್ದು ನೀನು, ನನ್ನ ಮುಂದೆ ನವಿಲಿನ ಮೇಲೆ ಕೂತ್ಕೊಂಡು ಶಕ್ತಿಪಾಣಿ, ಪಾರ್ವತಿ ಕೊಟ್ಟಿರುವಂತಹ ಆ ವೇಲ್ ಏನಿದೆ, ಶಕ್ತಿ ವೇಲ್, ಜ್ಞಾನ ವೇಲ್ ಅಂತ ಕರಿತೀವಲ್ಲ, ಅದನ್ನು
ಕೈಯಲ್ಲಿ ಹಿಡ್ಕೊಂಡು ಇವರೆಲ್ಲ ದೂತರೆಲ್ಲ ಇದ್ದಾರಲ್ಲ ಅವ್ರನ್ನ ನೀನು ನನ್ನನ್ನು ತುಂಡು ಮಾಡೋಕ್ಕೆ ಬಿಸಾಕಕ್ಕೆ ಬಂದಿದ್ದಾರೆ, ಈ ಶಕ್ತಿಪಾಣಿಯನ್ನು ಇಟ್ಕೊಂಡು ಅವ್ರನ್ನ ನೀನು ತುಂಡು ಮಾಡಬೇಕು. ಪುರಶಕ್ತಿಪಾಣಿರ್ ಮಮಾಯಾಹಿ ಶೀಘ್ರಂ ಶೀಘ್ರಂ ಮಮ ಆಯಾಹಿ, ಆದಷ್ಟು ಬೇಗ ನನ್ನ ಮುಂದೆ ಬಂದು ನನಗೆ ವಿಶ್ವಾಸವನ್ನು ಕೊಡು, ನಿರ್ಭಯವನ್ನು ಕೊಡು ಅಂತ ಶಂಕರರ ಪ್ರಾರ್ಥನೆ. ಈ ಶ್ಲೋಕವನ್ನು ಸದಾ ಹೇಳ್ಕೊಳ್ತಿರೋಣ, ಆನಂದವಾಗಿರೋಣ. ನಾರಾಯಣ.